ಇಬ್ರು ಲೌಡ್ಯರು ಏನು ಸೋಳಿ ಸೋಳಿ ಅಂತಾರೋ ಗೊತ್ಕೊಂಡು ಏನು 10:30 ತಕ 10 ಗಂಟೆವರೆಗೂ ಎದ್ದಾಳಲ್ಲ ಹೆಂಗೆ ಬಿತ್ಕೊಂತಾರೋ ಏನೋ ಈಗಳಮ್ಮ ಇವ್ರು ಯಾವಾಗ ಹೋಗ್ತಾರೋ ಹಸಿಕೆ ಆಗುತ್ತೆ ನನಗೆ. 10 ಗಂಟೆಗೆ ಎಮ್ಗಳಿಗೆ ನಾನು ಕಾಪಿ ಕಾಸು ಕೊಡೋದು, ತಿಂಡಿ ರೆಡಿ ಮಾಡಿಕೊಡೋದು. 10 ಗಂಟೆಗೆ 11 ಗಂಟೆ ಆಗುತ್ತೆ. ನಾ ಅವತ್ತು ಬಟ್ಟೆ ಉಂಡು ಎಲ್ಲ ತೊಳ್ದಿಕ್ಕಿ ಬೋದ್ಕ ಬಾಳೆ ಯಾತನ ಮಾಡ್ಕೊಂಬನ ಅಂದರೆ ಇವ್ರದ್ದೊಂದು ತಲೆ ಬಿದ್ದೋಗುತ್ತೆ ನಮಗೆ. ಹೇಳು ಇಲ್ಲ ಹೊಡ್ಯಾರ ಎಂದ ಹಸಿಗೆ ಹೋಗ್ತಾರಪ್ಪ ಮಂಗಾಗೈತಿ. ಇನ್ನು ಹೋಗಂಗೆ ಇಲ್ಲ, ಯಾಕೆ ಇಲ್ಲೇ ಸೇರ್ಕೊಂಬಂಗೆ ಕಾಮ್ತಾ ಇದ್ದಾರೆ ಇವರು. ಯಪ್ಪ ಏನು ಸುಳಿ ಆಗುತ್ತೆ. 10:30 11 ಗಂಟೆ ಆದ್ರೂ ಮೈ ಬಿಡೋಕ್ಕಾಗಲ್ಲ. ಬಿಸಿಲು ಕಾಸ್ತಾ ಇದ್ದಮ್ಮ, ಅದಕ್ಕೆ ನನಗೆ ಸೋಳಿಗೆ ತಡ್ಕೊಂಬಕ್ಕಾರ ಎದ್ದಳಕ್ಕಾಗಲ್ಲ ಕಣೆ ನನಗಂತೂ. ಅಯ್ಯೋ ನಾನೊಂದು 11 ಗಂಟೆವರೆಗೂ ರಾತ್ರಿ ಹೊತ್ನಾಗ ಟಿ ವಿ ಫೋನು ನೋಡ್ತಾ ಇರ್ತನ. ಬೆಳಗ್ಗೆ ಹೊತ್ತು ಎದ್ದಳಕ್ಕೆ ಆಗಲ್ಲ. ಈ ಚಳಿಗೆ ಹೊತ್ತು ಸುಮ್ಮನೆ ಮಲ್ಕೊಬಿಡೋಣ ಅನಿಸುತ್ತೆ. ರಾತ್ರಿ ಟೈಮ್ ಎಷ್ಟೊತ್ತಾದ್ರೂ ನಿದ್ದೆ ಬರಲ್ಲ, ಬೆಳಗ್ಗೆ ಟೈಮ್ ಎದ್ದಳಕ್ಕಾಗಲ್ಲ. ಆ ಥರ ಆಗ್ಬಿಟ್ಟಿದೆ ಅಕ್ಕ. ಬಿಸಿಲು ಚೆನ್ನಾಗೈತೆ ಹೇಳಿ, ಎಳೆ ಬಿಸಿಲ ಕುಕ್ಕೊಂಡು ಒಂದು ಸ್ವಲ್ಪ ಬಿಸಿಲು ಕಾಯ್ಸೋಣ. ಆಮೇಲೆ ಬೇಕಾದ್ರೆ ತಿಂಡಿ ತಿಂದ್ರೆ ಆಯಿತು. ಮಕ್ಕ ತೊಳ್ಕೊಂಡು ಬಿಸಿನೀರು ಕಾಸ ಕೇಳೋಣ ಪದ್ಮಂಗೆ. ಬಂದೇ ಇದ್ದಾಳಲ್ಲ, ಯಾಕೆ ನಿಂತ್ಕೊಂಡಿದ್ದಾಳೆ? ಬಾ ಪದ್ಮ, ಯಾಕೆ ಬಂದೆ? ಏನಿಲ್ಲ, ಟೀ ಮಾಡೋಣ ಕಾಪಿ ಮಾಡೋಣ ಅಂತ ಕೇಳೋಣ ಅಂತ ಬಂದಮ್ಮ. ಕಾಪಿನೇ ಮಾಡು, ಕಾಫಿ ಪುಡಿದು ಇಚ್ಚೊಳಗೆ ಕಾಫಿನೇ ಮಾಡು. ಕಾಫಿ ಆದರೆ ಚೆನ್ನಾಗೆ, ಟೀ ಕುಡಿಯೋಕ್ಕಾಗಲ್ಲ. ಯಾಕಂದರೆ ಒಂಥರ ಕುಡಿಯೋಕ್ಕಾಗಲ್ಲ. ಕಾಫಿ ಆದರೆ ಚೆನ್ನಾಗೆ. ಚಳಿಗೆ ಹತ್ಕು ಏನು ಚಳಿ ಎದ್ದಾಳಕ್ಕಾಗಲಿಲ್ಲ ಪಾಪ. ನೀನೊಂದು 2-3 ಸತಿ ಎಬ್ಬರಿಸ್ದೆ ಬಂದು. ನನಗಂತೂ ಕಣ್ಬಿಟ್ಟು ನೋಡಿ ಹಂಗೆ ಮನೆಗೆ ಬಿಟ್ಟೆ ಹೋಗತ್ಲಾಗಿ. ನನಗೆ ಎದ್ದಾಳಕ್ಕೆ ಸರ್ ಬರೋಲ್ಲ. ಯಪ್ಪ ಬೇಡ ಕಣಮ್ಮ ತಾಯಿ, ಎದ್ದಾಳಕ್ಕಾಗಲ್ಲ ಕಣಮ್ಮ. ನೀನು ಏನನ ಅನ್ಕ ಪದ್ಮ, ನಮಗಂತೂ ಚಳಿಗೆ ಎದ್ದಾಳಕ್ಕಾಗಲ್ಲ. ನನಗೂ ಕಾಫಿ ಆದರೆ ಚೆನ್ನಾಗೆ. ಸ್ವಲ್ಪ ಸಕ್ಕರೆನ ಕಡಿಮೆ ಮಾಡು, ಜಾಸ್ತಿ ಸ್ವಲ್ಪ ಸ್ವೀಟಾಗಿ ಮಾಡ್ತೀಯ ನೀನು. ಸ್ವೀಟಾಗಿದ್ದರೆ ಕಾಫಿ ಟೀ ಕುಡಿಯೋಕ್ಕಾಗಲ್ಲ. ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ತಿಯಪ್ಪ. ನನಗೆ ಆ ಥರ ಇದ್ದರೆ ಕುಡಿಯೋಕ್ಕಾಗಲ್ಲ. ಸರಿ ಆಯ್ತು, ಹೇಳಕ್ಕ ಕಡಿಮೆನೇ ಹಾಕ್ತೀನಿ. ಅಯ್ಯೋ ಅಕ್ಕ, ಯಾಕೋ ಪೊಲೀಸ್ನವ್ರು ಬರ್ತಾ ಇದ್ದಾರೆ? ಯಾಕೋ ಇತ್ತಾಗೆ ಬರ್ತಾ ಇದ್ದಾರಮ್ಮ ಪೊಲೀಸ್ನವರು. ಯಾಕೋ ಬರ್ತಾ ಇದ್ದಾರೇನೋ, ಯಾರ್ದನ್ನ ಗಲಾಟೆ ಪಲಾಟೆ ನಡೆದೈತೇನೋ, ಅದಕ್ಕೆ ಬರ್ತಾ ಇದ್ದಾರೆ. ಬರಲಿ ಬಿಡು, ಯಾರ್ದು ಗಲಾಟೆ ನಡೆದೈತೆ ಅವ್ರನ್ನ ಎಳ್ಕೊಂಡು ಹೋಗ್ತಾರೆ. ಯಾರ ಮೇಲೆ ಕಂಪ್ಲೇಂಟ್ ಆಗೈತೆ ಏನೋ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಇವಳು ಶಾಂತಿ ಮಗಳು ವರ್ಷಿತ್ತಲ್ವಿ, ಶಾಂತಮ್ಮನ ಮಗಳು. ಅವಳೇನೆ, ಅವಳು ಪೊಲೀಸ್ ಆಗ್ಯವಳೆ. ಶಾಂತಮ್ಮನ ಮಗಳು. ಅಯ್ಯೋ ಅವಳು ಏನು ಹಂಗೇನೆ. ನಮ್ಮ ಮೊದಲೇ ಆತಿರ್ಲಿಲ್ಲ ನೋಡ. ಹುಡುಗರು ಗಣೆ ಸರ್ಸ್ಕೊಂಡು ಕಟ್ರ ಮಟ್ರ ನಂಗಿದ್ವಿ, ಇವತ್ತು ಪೊಲೀಸ್ ಆಗೈತಿ. ಅಯ್ಯೋ ಇದು ಎಳ್ನೇದಂತೂ ಬಿಡು. ಗಣೆ ಸರ್ಸ್ಕೊಂಡು ಯಾತ ತಿಳಿಯಲ್ಲ ಮಂಗಿತ್ತು. ಇವತ್ತು ನೋಡಂಗೆ ಹೆಂಗೆ ಪೊಲೀಸ್ ಆಗೈತೆ ಅಲ್ಲಿ. ಕಟ್ರ ಮಟ್ರ ನಂಗಿತ್ತು ಕಣ ಇದು. ನಾವು ಅವಾಗ ನೋಡ್ತಿದ್ವಲ್ಲ, ಅಯ್ಯೋ ಯಾತಿರ್ಲಿಲ್ಲ. ಪಾಪ ಅತಿ ಮಜ್ಜೆ ಅಂತೂ ಸೇರ್ತಿರ್ಲಿಲ್ಲ, ಬರೀ ಹೆಣ್ಣು ಹುಡುಗರು ಅಂತ ಸೇರ್ತಿರ್ಲಿಲ್ಲ. ಹೋಗು. ಯಾಕೆ ಅಲ್ಲಿ ನಿಂತ್ಕೊಂಡವ್ರ ಮಾತಾಡ್ತಾರೆ. ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಏನೋ ಎತ್ತ ಎಲ್ಲ ಮಾತಾಡ್ತಾ ಇದ್ದಾರೆ. ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರ? ನೋಡವ ಗಣೇಶ ವರ್ಷಣ ಹೆಂಗಿತ್ತೀವ ಪೊಲೀಸ್ ಆಗೈತೆ ಅಲ್ಲಿ. ತಿಮ್ಮಜ್ಜಿ ಜಯಮ್ಮನು ಸೇರ್ತಿರ್ಲಿಲ್ಲ. ಜಯಮ್ಮನ ಈ ಸೆನಕ ಇದ್ದಾಳೆ. ಮೊದಲು ಸಣ್ಣರಿದ್ದಾಗ ಅವ್ರನ್ನೆಲ್ಲ ಸೇರ್ತಾನೆ ಇರಲಿಲ್ಲ, ಅವ್ರನ್ನೆಲ್ಲ ಮಾತಾಡಿಸ್ತಾನೆ ಇರಲಿಲ್ಲ ಅವಳು. ಹಂಗಿದ್ಲ ಜಯಮ್ಮ. ಈಗ ನೋಡೆಲ್ಲನ ಸೆನಕ ಇದ್ದಾರೆ. ಬರೀ ಹೆಣ್ಣು ಹುಡುಗರು ಅಂತ ಯಾರು ಸೇರ್ತಿರ್ಲಿಲ್ಲ ಅವು. ಹಂಗೇನಿ ಅವಾಗ 4 ಜನ ಹೆಣ್ಣು ಹುಡುಗರು ಅಂತ ಯಾರು ಮಾತಾಡಿಸ್ತಿರ್ಲಿಲ್ಲ. ಹೆಂಗಿದ್ವು ಹಂಗೆ ಹೊಸ ಕಟ್ರ ಮಟ್ರ ನಂಗಿದ್ವು. ಮತ್ತೆ ಗಣೇಶ ಒರೆಸ್ಕೊಂಡು ಹೆಂಗಿದ್ವು, ಅದಂತೂ ದೊಡ್ಡ ಪಿಳ್ಳೆ ಹೆಂಗಿತ್ತು. ಅಯ್ಯೋ ಬಿಡು ಪಾಪ. ಅಲ್ಲೂ ಇಲ್ಲೂ ಉಂಬಕಲ್ದ ಆಡವ. ಅಮ್ಮನ ಬಸ್ರಿ ಬಣತನ ಮಾಡಾರಿಲ್ಲ ಏನಿಲ್ಲ. ಹೋಗಿ ಅಲ್ಲೂ ಇಲ್ಲೂ ಓಡಾಡವು ಸುಮ್ಮನೆ. ಈಗ ನೋಡಂಗೆ ಹಂಗೆ ಒಂದ್ಕಿಂತ ಒಂದು ಅಂತ ಸೆನಕ್ಕಾಗದಂಬದು ಅಚ್ಚೆ ಮೈತಿ. ಈಗ ನೋಡಂಗೆ ಹಂಗೆ ಇದ್ದಾವೆ. ಇಲ್ಲಿಗೆ ಬಂದ್ರಪ್ಪ ಯಾಕೆ ಪೊಲೀಸ್ನವರು? ನಮಸ್ಕಾರ ಮೇಡಮ್ರೆ, ನೀವೇನಾ ಸಿಲ್ಲಿಲಲ್ಲಿ ಅವರು? ಮೇಡಮ್ರೆ ನಾವೇನೆ. ಯಾಕೆ ಮೇಡಮ್ರೆ, ಯಾರ ಮನೆ ಬೇಕಾಗಿತ್ತು? ಯಾರ ಮನೆ ಅಡ್ರೆಸ್ಸು? ಯಾರು ಮೇಡಮ್ರೆ, ಯಾರು ಬೇಕಾಗಿತ್ತು? ನೀವೇ ಬೇಕಾಗಿರೋದು. ಸಿಲ್ಲಿಲಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ದೀಪ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಮ ಮೇಲೆ. ರಾತ್ರಿ ಅಡಿಕೆನ ಕೊಯ್ಕೊಂಡು ಹೋಗಿದ್ದಾರೆ ನಮ್ಮ ತೋಟದಲ್ಲಿ ಅಂತೇಳಿ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ, ಸ್ಟೇಷನಿಗೆ ಬನ್ನಿ. ಇದೇನು ಮೇಡಮ್ರೆ ಹಿಂಗೆ ಹೇಳ್ತಾ ಇದ್ರ? ನಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ರ? ಯಾಕೆ ಮೇಡಮ್ರೆ? ನಾವು ಅಂಥದ್ದೆಲ್ಲ ಮಾಡಿಲ್ಲ. ನಾವು ಯಾಕೆ ಮಾಡೋಣ? ದೀಪ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ರಾತ್ರಿ ಅಡಿಕೆ ಕೊಯ್ದಿದ್ದಾರೆ, ನಮ್ಮ ಹೊಲದಲ್ಲಿ ಕಳ್ತನ ಮಾಡಿದ್ದಾರೆ ಅಡಿಕೆನ. ನೋಡಿ ಈ ರೀತಿ ಮಾಡೋದು ಸರಿನಾ? ನಮ್ಮ ಭಾಗದ್ದೇನಿದೆ ನಾವು ಅದನ್ನು ತಗೊಂಡಿದ್ದೀವಿ. ಅವ್ರ ಅಪ್ಪನ ಆಸ್ತಿಲ್ಲ, ಅವ್ರು ತಗೋಬೇಕಾಗಿತ್ತು. ಇವಾಗ ನಮ್ಗೆ ಆಸ್ತಿ ಕೊಟ್ಟಿಲ್ಲ ಅಂತೇಳಿ ಸೇಡ ತೀರಿಸ್ಕೊಳಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಸೇಡ್ ಮಾಡಿಕೊಂಡು ನೋಡು ಹಿಂಗೆ ಅಡಿಕೆ ರಾತ್ರಿ ಅಡಿಕೆ ಕೊಯ್ದರೆ ನಾವು ಎಲ್ಲಿಗೆ ಹೋಗ್ಬೇಕು ಈ ರೀತಿ ಮಾಡಿದ್ರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಅಯ್ಯೋ ಇಲ್ಲ ಮೇಡಮ್ರೆ, ಇಲ್ಲ ನಾವೇ ಅದಕ್ಕೆ ಕೊಯ್ಯೋಣ. ನಾವು ರಾತ್ರಿ ಹೊತ್ತು ಹೋಗಿ ಅಯ್ಯೋ ನಾವೇನೋ ಹೆಣ್ಮಕ್ಳು ಅಂತೇಳಿ ಏನೋ 2 ದಿನ ಇದ್ದೋಗೋಣ ಅಂತ ಬಂದಿದ್ದೀವಿ, ಅಷ್ಟು ಬಿಟ್ಟರೆ ನಾವೇ ಅದಕ್ಕೆ ಇದು ಮಾಡೋಣ ಮೇಡಮ್ರೆ. ನಾವು ಕೊಯ್ದಿಲ್ಲಪ್ಪ, ನಾವೇ ಅದಕ್ಕೆ ಕೊಯ್ಕೊಂಡು ಹೋಗೋಣ. ನಾವು ಕೊಯ್ಕೊಂಡೋಗಿ ನಾವೇನು ಮಾಡೋಣ ಮೇಡಮ್ರೆ? ಇಲ್ಲ ಮೇಡಮ್ರೆ. ಯಾಕಮ್ಮ
ಈ ಯಾಕಮ್ಮ ಯಾಕೆ ಹಿಂಗೆ ಬಂದವ್ರೆ? ಗೊತ್ತಿಲ್ಲ ಕಣ್ಮಮ್ಮ ಏನೋ ಮಾತಾಡ್ತಾ ಇದ್ದಾರೆ. ಈ ಯಾಕ್ರಿ ಮೇಡಮ್ರೆ ಸುಮ್ಮನೆ ನಮ್ಮ ಅಕ್ಕರ ಮೇಲೆ ಯಾಕೆ ಈ ರೀತಿ? ಅವರು ಕಳ್ತನ ಮಾಡಿದ್ದಾರೆ, ರಾತ್ರಿ ಎಲ್ಲ ಅಡ್ಕ ಕೊಯ್ಕೊಂಡು ಹೋಗಿದ್ದಾರೆ ಅಂತೇಳಿ ಅವರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ. ನೀವೇನು ಮಾತಾಡೋದಿದ್ರು ಸ್ಟೇಷನಲ್ಲಿ ಬಂದು ಮಾತಾಡಿ. ಸುಮ್ಮನೆ ಇಲ್ಲಿ ಏನು ಮಾತಾಡಬೇಡಿ, ಸರಿನಾ? ನೀವು ಸ್ಟೇಷನಿಗೆ ಬನ್ನಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಅಂದಮೇಲೆ ನೀವು ಸ್ಟೇಷನಿಗೆ ಬರಬೇಕಾಗುತ್ತೆ. ಸ್ಟೇಷನಿಗೆ ಬನ್ನಿ, ಬರಲಿಲ್ಲ ಅಂತಂದರೆ ನಿಮ್ಮ ತಪ್ಪಾಗ್ಬಿಡುತ್ತೆ. ಬನ್ನಿ ಸ್ಟೇಷನಿಗೆ ಬನ್ನಿ. ಸ್ಟೇಷನಿಗೆ ಬಂದು ನೀವು ಏನು ಮಾತಾಡೋದಿದ್ರು ಸ್ಟೇಷನಲ್ಲಿ ಮಾತಾಡಬೇಕು. ಇತ್ಲ ಬರ ಮೇಲೆ ಇತ್ಲ ಬಾ ಬ್ರಹ್ಮ ಪದ್ಮ. ಕರೆಸ್ರಿ ಮೇಡಮ್ರೆ ಅವಳನ್ನ, ಕರೆಸ್ರಿ. ಏನು ನಮಗೆ ಇಲ್ಲಿ ನೋಡಿ, ಸುಮ್ಮನೆ ನಮ್ಮ ಮೇಲೆ ಇಲ್ಲೂ ಸಲದ್ದೆಲ್ಲನ ಆರೋಪ ಮಾಡ್ತಾ ಇದ್ದಾಳಲ್ಲ ಈ ರೀತಿ. ನಾವು ಕೊಯ್ಕೊಂಡು ಹೋಗಿದ್ದೀವಿ ಎಂಬುದಕ್ಕೆ ಏನಿದೆ ಮೇಡಮ್ರೆ ಸಾಕ್ಷಿ? ಹಾಂ, ನಾವು ರಾತ್ರಿ ಕೊಯ್ಕೊಂಡು ಹೋಗಿ ನಾವು ಮನುಷ್ಯರೇ ಮೇಡಮ್ರೆ. ನಾವು ತವ್ರ ಮನೆಗೆ ಅಂತ 2 ದಿನ ಬಂದಿರೋದು. ಏನೋ ನನ್ನ ಮಗಳು ಬಂದವ್ರೆ, ನನ್ನ ಮಕ್ಳಿಬ್ರು ಅವರು ಸ್ಯಾನೆ ದಿನಕ್ಕೆ ಬರ್ತಾರೆ, ಆಗ್ಲೆಲ್ಲ ಬರಲ್ಲ. ಅದಕ್ಕೇನೆ ನಾನೊಂದು ತಿಂಗಳು ಇರಮ್ಮ, ಏನು ಅಪರೂಪಕ್ಕೆ ಬರ್ತೀರಾ ಅಂತ ಹೇಳಿ ನಾನು ನನ್ನ ಮಕ್ಕಳನ್ನ ಇರಿಸ್ಕೊಂಡಿದ್ದೀನಿ. ಏನೋ 2 ದಿನ ಇರೋದಕ್ಕೆ ನನ್ನ ಮಕ್ಳ ಮೇಲೆ ಅಲ್ಲೇನೆ ಕಳ್ತನ ಮಾಡ್ಯಾರ ಅಂತ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟವಳೆ. ಅವಳಿಗೆ ಇನ್ನೆಷ್ಟು ಇರಬೇಡ. ಅಲ್ಲ ಹೆಣ್ಮಕ್ಳ ಮೇಲೆ ಕಂಪ್ಲೇಂಟ್ ಕೊಟ್ಟವಳಲ್ಲ, ಅವಳಿಗೆ ಇನ್ನೇಟು ಇರಬೇಡ. ಹಾಂ, ಅಲ್ಲ ಇಂಥ ಮಾಡಬಾರ್ದು ಮೇಡಮರೇ. ಅವಳು ಸುಮ್ಮನೆ ನಮ್ಮ ಹೆಣ್ಣು ಹುಡುಗರ ಮೇಲೆ ಕಂಪ್ಲೇಂಟ್ ಕೊಟ್ಟವಳಲ್ಲ, ಅವಳಿಗೆ ಇನ್ನೆಷ್ಟು ಇರಬೇಡ ಅಹಂಕಾರ. ಅಲ್ಲ, ನಮ್ಮ ಹುಡುಗರ ಮೇಲೆ ಕೊಟ್ಟಿರೋದು ನೋಡು, ಅವರು ಎರಡು ಕಾಣ್ತಿಲ್ತಾರೆ, ಅವ್ರಿಗೆ ಏನೂ ಗೊತ್ತಿಲ್ಲ. ಈಗ ನಾವಿನ್ನೂ ಅವ್ರ ಜಗಳ ಮಾಡ್ಕೊಂಡಿದೀವಿ ಮೇಡಮ್ರೆ. ನಾವು ಜಗಳ ಮಾಡ್ಕೊಂಡಿದೀವಿ, ಗುಡ್ಡಾಡಿದೀವಿ, ಸೆನಕ್ಕಾಗಿದ್ದೀವಿ. ನೀವು ಗುದ್ದಾಡೋದು ಸೆನಕ್ಕಾಗೋದು ಎಲ್ಲ ಇದ್ದಿದ್ದೇನೆ ಅಂತ ತಮ್ಮಳು ಮಧ್ಯೆ ಎಲ್ಲನ ಗುದ್ದಾಡೋದು ಸೆನಕ್ಕಾಗೋದೆಲ್ಲ ಇದ್ದಿದ್ದೇನೆ. ಹಾಂ, ಏನೋ ಹೆಣ್ಣು ಹುಡುಗರು ಬಂದು 2 ದಿನ ಇದ್ದಾರೆ ಅಂತ ಹೇಳಿ ಇವ್ರ ಮೇಲೆ ಒಂದು ಮನ ಪಟ್ಟರೆ ಅದು ಹೆಂಗೆ ಮೇಡಮ್ ಸರಿ ಆಗುತ್ತೆ? ನಮ್ಮ ಹುಡುಗರು ಹಂಗೆ ಮಾಡೋ ಅಂಥವ್ರಲ್ಲ. ಇಬ್ಬರು ಮಕ್ಕಳು ಅಷ್ಟೇ, ನಾವಂಥ ಬುದ್ಧಿ ಕಲ್ಸಕ್ಕೆ ಹೋಗಿಲ್ಲ. ನಮ್ಮ ಗಂಡು ಹುಡುಗರು ಇನ್ನೂ ಒಂದಿಟ್ಟು ಎಡಮ್ ಸಡಮ್ ಯಾರ್ತಗನ ಮಾತಾಡ್ತವೆ. ನಮ್ಮ ಹೆಣ್ಣು ಹುಡುಗರು ಹಂಗೆ ಮಾತಾಡಲ್ಲ. ನಮ್ಮ ಹೆಣ್ಣು ಹುಡುಗರು ಒಳ್ಳೆ ಬುದ್ಧಿ ಕಲ್ತವೆ. ಹಂಗಾಗದಕ್ಕೆ ಕೊಟ್ಟು ಮನೆ ಕಾಪ್ರ ಮಾಡ್ಕೊಂಡು ಹೆಂಗೆ ಇದ್ದಾರೆ ಗೊತ್ತೇ ನಮ್ಮ ಹೆಣ್ಣು ಹುಡುಗರು. ನಮ್ಮನ್ನು ಮಾತಾಡ್ತಾಳಲ್ಲ, ಅವಳಿಗೆ ಎಷ್ಟು ಇರಬೇಡ. ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಇಲ್ಲಿ ನೋಡಿ, ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡ್ತಾ ಇದೀವಿ ಅಷ್ಟೇ. ಸುಮ್ಮನೆ ನೀವು ಜಾಸ್ತಿ ಮಾತಾಡಬೇಡ್ರಿ, ಎಕ್ಸ್ಟ್ರಾ ಮಾತಾಡಬೇಡಿ. ನೀವೇನು ಮಾತಾಡೋದಿದ್ರೆ ಸ್ಟೇಷನಲ್ಲಿ ಬಂದು ಮಾತಾಡಿ, ಸರಿನಾ? ನಿಮ್ಮ ಉತ್ತರಗಳು, ನೀವು ಕೇಳೋಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ, ನಾವು ಕೇಳೋಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗುತ್ತೆ. ಬನ್ನಿ ಸ್ಟೇಷನಲ್ಲಿ ಬನ್ನಿ. ಸ್ಟೇಷನಲ್ಲಿ ಅದೇನು ಮಾತಾಡಬೇಕೋ ಅದನ್ನ ಸ್ಟೇಷನಲ್ಲಿ ಮಾತಾಡೋದು. ಬನ್ನಿ ಸ್ಟೇಷನಿಗೆ ಬನ್ನಿ. ಮೇಡಮ್ ಹೇಳಿ ಮೇಡಮ್ ಇವ್ರಿಗೆ. ಅದೇ ಹೇಳ್ತಾ ಇದ್ದೀನಲ್ಲ ಈಗ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ನೀವು ಮಾಡಿರೋ ತಪ್ಪಿಗೆ ನಿಮಗೆ ಶಿಕ್ಷೆ ಆಗ್ತೈತೆ. ನೀವು ತಪ್ಪು ಮಾಡಿದ್ರೆ ನಿಮಗೆ ಶಿಕ್ಷೆ, ನಿಮ್ದೇನೋ ತಪ್ಪಿಲ್ಲ ಅಂತಂದ್ರೆ ನಿಮ್ಗೇನು ಶಿಕ್ಷೆ ಆಗೋದಿಲ್ಲ. ಈಗ ತಪ್ಪು ಮಾಡ್ದಿಲ್ದ್ರಿಗೆ ಭಯ ಏನಿಲ್ಲ, ಧೈರ್ಯವಾಗಿ ಬರ್ಬೋದು. ತಪ್ಪು ಮಾಡಿದ್ರೇ ಭಯ ಪಡೋ ಅಂಥದ್ದು ಇರುತ್ತೆ. ತಪ್ಪು ಮಾಡಿಲ್ಲ ಅಂತಂದರೆ ಧೈರ್ಯವಾಗಿ, ನಾವು ತಪ್ಪು ಮಾಡಿಲ್ಲ ಅಂತ ಧೈರ್ಯವಾಗಿ ಬಂದು ಸ್ಟೇಷನಲ್ಲಿ ಹೇಳ್ಬೋದು, ಧೈರ್ಯವಾಗಿ ಮಾತಾಡ್ಬೋದು. ಯಾರೇ ಆಗಲಿ, ಎಲ್ಲಿ ಸತ್ಯ ಅನ್ನೋದು ಇರುತ್ತೆ ಅದೇ ಗೆಲ್ಲೋದು ಯಾವತ್ತಿದ್ರೂ. ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ. ಜಯ ಅನ್ನೋದು ಗಳಿಸೆ. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಸುಳ್ಳಿಗೆ ಯಾವತ್ತೂ ಜಯ ಇಲ್ಲ. ಹಂಗೆ ಸತ್ಯ ಯಾವತ್ತಿದ್ರೂ ಗೆದ್ದೇ ಗೆಲ್ಲುತ್ತೆ. ಬರ್ರಿ. ಅಲ್ಲ, ಈ ಶಾಂತಮ್ಮನ ಮಗಳು ಇಲ್ಲೋದೆಲ್ಲನ ಅಲ್ಲ ಕಣಮ್ಮ. ನನ್ನ ಮಕ್ಕಳು ಇಬ್ರು ಹೆಣ್ಮಕ್ಳ ಮೇಲೆ ಹಿಂಗೆ ಮಾಡಿದ್ಯಲ್ಲಮ್ಮ. ಕಂಪ್ಲೇಂಟ್ ಎಲ್ಲನ ಈ ರೀತಿ ಎಲ್ಲ ಮಾಡಿ ಸುಮ್ಮನೆ ನಮ್ಮ ಹೆಣ್ಣು ಹುಡುಗರನ್ನ ಕರ್ಕೊಂಡು ಹೋಗ್ತಾ ಇದೆಯಲ್ಲಮ್ಮ. ಚೇರ್ಮನ್ ಸಣ್ಣಪ್ಪ ತಾತವ್ರೆ, ಇಲ್ಲಿ ನೋಡಿ, ನನ್ನ ಬಗ್ಗೆ ನೀವು ಹಂಗೆಲ್ಲ ಮಾತಾಡಬೇಡಿ. ಸುಮ್ಮನೆ ಅರೆಸ್ಟ್ ಮಾಡ್ಕೊಂಡು ಹೋಗಕ್ಕೆ ನನಗೇನು ತಲೆ ಕೆಟ್ಟಿದೆಯಾ? ಯಾರೇ ಆಗಲಿ ನನಗೆ ನ್ಯಾಯನೇ. ನನ್ನ ಸಂಬಂಧನೇ ಆಗಲಿ, ಹತ್ರ ಸಂಬಂಧನೇ ಆಗಲಿ, ನಮ್ಮ ಅಕ್ಕನೇ ಆಗಲಿ, ಕೊನೆಗೆ ನಮ್ಮ ಅಪ್ಪ ನಮ್ಮಮ್ಮನೇ ಆಗಲಿ, ನ್ಯಾಯದ ಪ್ರಕಾರ ಹೋದರೆ ನನಗೆಲ್ಲ ನ್ಯಾಯನೇ. ಈಗ ನೀವು ಅಂದ್ಕೊಂಡಿರ್ಬೋದು ಸುಮ್ಮನೆ ಇಲ್ಲಿ ಬಂದು ಮಾತಾಡೋಕ್ಕೆ ನನಗೇನು ತಲೆಗೆ ಕೆಟ್ಟೈತಾ? ಏನು ಹಂಗೆ ಮಾತಾಡ್ತಾ ಇದ್ದೀರಾ? ನೋಡಿ ಮೇಡಮ್ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಇವರು. ನಾವು ಸುಮ್ಮನೆ ಮಾತಾಡೋಕ್ಕಾಗುತ್ತಾ? ಸುಮ್ಮನೆ ಹೇಳೋಕ್ಕಾಗುತ್ತಾ? ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ನಮ್ದೇನಿದೆ ಕೆಲಸ ನಾವು ಅದನ್ನು ಮಾಡ್ತಾ ಇದ್ದೀವಿ. ನೋಡಿ, ನೀವು ಈ ರೀತಿ ಎಲ್ಲ ಮಾತಾಡಬೇಡಿ. ಅಲ್ಲ, ನಾವು ಕಳ್ತನ ಮಾಡಿಲ್ಲ. ನಾವು ಕಳ್ತನ ಮಾಡಿದೀವಿ ಎಂಬತ್ತು ಏನು ಸಾಕ್ಷಿ ಐತೆ? ಏನೈತೆ? ಅಲ್ಲ, ಏನು ಸಾಕ್ಷಿ ಆಧಾರಗಳಿಲ್ದಲ್ಲಿ ನೀವು ಹೆಂಗೆ ಅರೆಸ್ಟ್ ಮಾಡ್ತೀರಾ? ಅವಳು ದೀಪಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವಳು ಅಂತ ಹೆಂಗೆ ಗೊತ್ತಾಯ್ತು ಏನು ಅಂಬೋದೇ ಗೊತ್ತಾಗ್ತಾ ಇಲ್ಲ. ಹಂಗೆ ಹೆಂಗಪ್ಪ ಏನಪ್ಪ ಅಂತೇಳಿ ಒಂಥರ ನನಗೆ ಇವಾಗ ಒಂಥರ ಭಯ ಆಗ್ತೈತಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ದೇವ್ರು, ಇವಾಗ ಏನು ಹೇಳೋಣ ಅನ್ನಿಸ್ತೈತೆ ಹೋಗತ್ಲಾಗೆ. ಏನು ಹೇಳೋಣಪ್ಪ ಇವಾಗ, ಹೆಂಗೆ ಏನು ಅಂತ ಒಂಥರ ಭಯ ಶುರುವಾಗಿದೆ. ನಿಜವಾಗ್ಲೂ ಭಯ ಶುರುವಾದಂಗಾಗಿದೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಿಲ್ಗೆ ಏನು ಮಾಡ್ತೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.